ಮಕ್ಕಳಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ, ವೃದ್ಧಿಸ್ಕೊಳ್ಳೋದು ಹೇಗೆ? ಅವ್ನು ಏನೇ ಹೇಳಿದ್ರು ತಲೆಗೆ ಹೋಗಲ್ಲ ಅಂತ ಹೇಳ್ತಿರ್ತಾರೆ. ಟೀಚರ್ಸ್ ಕೂಡ ಒಂದು ಕಂಪ್ಲೇಂಟು, ನಿನ್ನ ಮಗನಿಗೆ ಎಷ್ಟು ಹೇಳಿದ್ರು ತಲೆಗೆ ಹೋಗಲ್ಲ ಅಂತ. ತಲೆಗೆ ಹೋಗಿಸೋದು ಹೇಗೆ? ಡಾಕ್ಟರ್ ಮುರಳಿ ಅವ್ರು ಏನು ಹೇಳ್ತಾರೆ? ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ಸ್, ಅನಲೈಸಲ್ಲೇ ಎಕ್ಸ್ಪರ್ಟ್ ಇರೋ, ಜಸ್ಟ್ ಫಿಂಗರ್ ಪ್ರಿಂಟ್ಗಳನ್ನು ನೋಡಿ ನಿಮ್ಮ ಮಗುವಿನ ಭವಿಷ್ಯವನ್ನೇ ಮುಂದೆ ಹೇಗಾಗುತ್ತೆ ಅಂತ ನಿರ್ಧಾರ ಮಾಡುವಂಥವ್ರು. ಸೊ ಮುರಳಿ ಅವರೇ ನಮಸ್ಕಾರ. ನಮಸ್ತೆ. ಈಗ ಒಂದು ಕಂಪ್ಲೇಂಟ್ ಯಾವಾಗಲೂ ಅಪ್ಪ ಅಮ್ಮಂದು ಅಂದರೆ, ನನ್ನ ಮಗ ಓದಿದ್ದು ತಲೆಗೆ ಹೋಗಲ್ಲ. ಟೀಚರ್ಸು ಕಂಪ್ಲೇಂಟು, ಏನು ದಡ್ಡ ಅವನು, ನಾನು ಎಷ್ಟು ಹೇಳಿದ್ರು ತಲೆಗೆ ಹೋಗ್ತಿಲ್ಲ, ಮೆಮೊರಿ ಪವರ್ ಇಲ್ಲ, ನೆನಪಿನ ಶಕ್ತಿ ಇಲ್ಲ. ಏನು ಮಾಡು? ಬೇಸಿಕಲಿ ನೆನಪಿನ ಶಕ್ತಿಲಿ ಎರಡು ಥರ ಸರ್. ಒಂದು ಶಾರ್ಟ್ ಟರ್ಮ್ ಮೆಮೊರಿ ಅಂತ, ಇನ್ನೊಂದು ಲಾಂಗ್ ಟರ್ಮ್ ಮೆಮೊರಿ ಅಂತ. ಶಾರ್ಟ್ ಟರ್ಮ್ ಮೆಮೊರಿ ಇನ್ ದ ಸೆನ್ಸ್, ನಾನು ನಿಮ್ಮ ಓದಿನ ರೀತಿಗಳನ್ನು ಫಾಲೋ ಮಾಡ್ತಾ ಇದ್ದೀನಿ, ಅದು ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಮೆಮೊರಿ ಅಂದರೆ ನನ್ನ ಬ್ರೈನಲ್ಲಿ ಏನೋ ಒಂದು ಕಲಿಯುವಂಥ ಪ್ಯಾಟರ್ನ್ ಇದೆ, ರೀತಿ ಇದೆ, ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಅದು ಲಾಂಗ್ ಟರ್ಮ್ ಮೆಮೊರಿ ಶಿಫ್ಟ್ ಆಗಿಬಿಡುತ್ತೆ. ಕಾಂಪ್ಲೇಂಟ್ ಕುಡೀರಿ ಮೆಮೊರಿ ಬರುತ್ತೆ, ಟ್ಯಾಬ್ಲೆಟ್ಸ್ ತಿನ್ರಿ ಮೆಮೊರಿ ಬರುತ್ತೆ, ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡ್ರಿ ಮೆಮೊರಿ ಬರುತ್ತೆ, ಚೆನ್ನಾಗುತ್ತೆ, ಜ್ಯೂಸ್ ಕುಡೀರಿ, ಅದು ಎಲ್ಲ ಇದೆ ಸರ್, ಎಲ್ಲ ಇದೆ. ಆದರೆ ನಮ್ದು ಯೂನಿಕ್ ಟ್ರೂತ್ ಫೋಕಸ್ ಏನಪ್ಪ ಅಂದರೆ, ನ್ಯಾಚುರಲ್ ಟ್ಯಾಲೆಂಟ್ ಯೂಸ್ ಮಾಡಿ. ನಿಮ್ಮಲ್ಲಿ ಟ್ಯಾಲೆಂಟ್ ಅದನ್ನ ಯೂಸ್ ಮಾಡಿ, ಯಾವ್ದ್ರ ಮೇಲೋ ಅವಲಂಬಿತವಾಗಿ ಅದು ನಾಳೆ ದಿನ ಸಿಕ್ಕಿಲ್ಲ ಅಂದಾಗ ಬೇಜಾರು ಮಾಡ್ಕೊಂಡು ಕಷ್ಟಪಟ್ಟು ನನಗೆ ಅವ್ರು ಸಪೋರ್ಟ್ ಮಾಡಿಲ್ಲ, ಇವ್ರು ಸಪೋರ್ಟ್ ಮಾಡಿಲ್ಲ, ಅದಕ್ಕೆ ಹಿಂಗಾಗ್ಬಿಟ್ಟೆ ನಾನು, ಇದೆಲ್ಲ ಹೇಳೋದಕ್ಕಿಂತ ಕಲಿಕೆಯಲ್ಲಿ 3 ವಿಧಾನ ಸರ್. ಕೇಳಿ, ನೋಡಿ, ಮಾಡಿ, 3 ಥರ ಇರುತ್ತೆ ಕಲಿಯೋದು. ಕೇಳಿ ಕಲಿಯೋರ ರೀತಿ ಕಲಿಯೋದೇ ಬೇರೆ, ಮಾಡಿ ಕಲಿಯೋ ರೀತಿನೇ ಬೇರೆ, ಅದೇ ಥರ ನೋಡಿ ಕಲಿಯೋ ರೀತಿಗಳೇ ಬೇರೆ ಆಗಿರುತ್ತೆ. ಇದು ತುಂಬ ಸೈಂಟಿಫಿಕ್ ಆಗಿ ಹೇಳ್ತಾ ಹೋಗ್ತೀವಿ, ಒಂದೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನನ್ನ ಕಲಿಕಾ ರೀತಿ ಏನಿದೆ ಅದನ್ನ ಕಲ್ತ್ರೆ ಮಾತ್ರ ಲಾಂಗ್ ಟರ್ಮ್ ಮೆಮೊರಿ ಬರುತ್ತೆ. ಮಕ್ಳಿಗೆ ನೀವೇನು ಓದ್ಕೋಬೇಕು ಅಂತ ಹೇಳೋದೇ ಬೇಕಾಗಿಲ್ಲ, ಅದು ನನ್ನ ಕಲಿಕಾ ರೀತಿ, ನಮ್ಗೆ ಗೊತ್ತಿರುತ್ತೆ ಅದು ಹೆಂಗ್ ಮಾಡ್ಕೋಬೇಕು ಅಂತ. ನನಗೆ ಗೊತ್ತಿರುತ್ತೆ ಸರ್, ಅದಕ್ಕೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ತುಂಬ ಚೆನ್ನಾಗೇ ಓದ್ತಾ ಇದ್ದೆ. ಯಾವಾಗ 6ನೇ ಕ್ಲಾಸಿಗೆ ನನ್ನ ಬೇರೆ ಕಡೆ ಚೆನ್ನಾಗಿ ಓದ್ತೀನಿ ಅಂತ ಸೇರಿಸಿದ್ರು, ಅಲ್ಲಿ ಒಬ್ರು ಟೀಚರ್ ಏನ್ ಮಾಡಿದ್ರು, ನಾನು ಡಲ್ ಆಗಿರೋದನ್ನ ನೋಡಿ, ನೀವು ಓದ್ಬೇಕಾದ್ರೆ ಬಾಯ್ಬಿಟ್ಟು ಓದ್ಕೊಳಪ್ಪ, ಎಲ್ಲ ಅರ್ಥ ಆಗತ್ತೆ ಅಂತ ಹೇಳ್ಬಿಟ್ರು. ನಾನು ವಿಜುವಲ್ ಲರ್ನರು, ನಾನು ಮನ್ಸಲ್ಲಿ ಓದ್ಕೋಬೇಕು, ನನ್ನ ಬ್ರೈನಿಗೆಲ್ಲ ಉಲ್ಟಾ ಆಗ್ಬಿಡ್ತು. ನನ್ನ ಟೀಚರ್ ನಾನು ಒಳ್ಳೆ ಚೆನ್ನಾಗಿ ಆಕ್ಟಿವ್ ಆಗಿದ್ದೆ, ಎಲ್ಲ ಖುಷಿ ಪಡ್ತಾ ಇದ್ರು, ಆದ್ರೆ ಲೈಫಲ್ಲಿ ಒಂದ್ಸತಿನೂ 70 ಮೇಲೆ ಮಾರ್ಕ್ಸ್ ತೆಗೋಕ್ಕಾಗ್ಲಿಲ್ಲ. ಪ್ರತಿ ಎಕ್ಸಾಮಲ್ಲಿ ಒಂದು ಡಿಸ್ಟಿಂಕ್ಷನ್ ಬರ್ತಾನೆ ಅಂತ ಹೇಳ್ತಿದ್ರು. ಯಾಕೆ ಹೇಳ್ರಿ, ಕ್ಲಾಸಲ್ಲಿ ಪಾಠ ಕೇಳಬೇಕಾದ್ರೆ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ದೆ. ಮ್ಯಾಥಮೆಟಿಕ್ಸ್ ಬೋರ್ಡ್ ಮೇಲೆ ಬರೆದ್ರೆ ನಾನೇ ಫಸ್ಟ್ ಬರೀಬೇಕು ಆನ್ಸರ್, ಆ ತರ ಇದ್ದವನು. ಎಸ್ ಅಂದ್ರೆ ಅವಾಗ್ಲೂ ಅಲ್ಲೇ ಮಾಡ್ತಾ ಇದ್ದೆ, ಅಲ್ಲೂ ಹಂಗೆ ಇತ್ತು. ಬಟ್ ಎಕ್ಸಾಮಲ್ಲಿ ಪರ್ಫಾರ್ಮೆನ್ಸ್ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ನಾನು ಉಲ್ಟಾ ಮೆಥಡ್ ಯೂಸ್ ಮಾಡ್ತಾ ಇದ್ದೆ. ಯಾವುದು ಟೀಚರ್ ಹೇಳಿದ ಮೆಥಡ್, ನನ್ನ ಒರಿಜಿನಲ್ ಮೆಥಡ್ ಅಲ್ಲ. ಹಾಗೆ ಅಪ್ಪ ಅಮ್ಮ ಏನೋ ಮಾಡೋ ಮೆಥಡ್ಗಳನ್ನು, ಫಾಲೋ ಮಾಡೋ ಮೆಥಡ್ಗಳನ್ನ ಮಗು ಫಾಲೋ ಮಾಡಿಬಿಟ್ರೆ ಅಲ್ಲೂ ರಾಂಗ್ ಆಗ್ಬಿಡುತ್ತೆ. ಕರೆಕ್ಟ್. ಮಗುದೇನೋ ಒರಿಜಿನಲ್ ಇರುತ್ತೆ, ಟೀಚರ್ದು ಯಾವುದೋ ಫಿಲಾಸಫಿ ಕೇಳಂಗಿಲ್ಲ, ಅವಾಗ ಬ್ರೈನ್ಗೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ವಿಜುವಲ್ ಲರ್ನರ್ ಬಗ್ಗೆ ನಾನು ಹೇಳ್ತೀನಿ. ವಿಜುವಲ್ ಲರ್ನರ್ ಕ್ಲಾಸಲ್ಲಿ ಪಾಠ ಕೇಳಬೇಕಾದ್ರೆ ಟೀಚರ್ ಮುಖಕ್ಕೆ ಮುಖ ಕೊಟ್ಕೊಂಡು ನೋಡ್ತಾ ಇರ್ಬೇಕು, ಅದೇ ಅರ್ಥ ಮಾಡ್ಕೊಂಡ್ಬಿಡುತ್ತೆ ಬ್ರೈನ್. ಇವಾಗ ನಾವು ನೀರು ಕುಡಿತೀವಿ, ಒಳಗಡೆ ಹೋಗಿ ಅದೇನೆಲ್ಲ ಕೆಲಸ ಮಾಡ್ತಾ ಇದೆ ಅಲ್ವಾ, ಹಂಗೆ ವಿಜುವಲ್ ಲರ್ನರ್ಸ್ ಟೀಚರ್ನ ನೋಡಿದ್ರೆ ಸಾಕು, ಎಲ್ಲ ಅರ್ಥ ಆಗ್ಬಿಡುತ್ತೆ. ಆದ್ರೆ ಪಕ್ಕದಲ್ಲಿರೋ ಟೀಚರ್ ನೋಡ್ತಿರಲ್ಲ, ಅವ್ನು ನೋಡ್ತಾ ಇಲ್ಲ, ನಾನು ಯಾಕೆ ನೋಡ್ಬೇಕು ಅಂತ ಅವ್ನು ಮಿಸ್ ಹೊಡೆದ್ಬಿಡ್ತಾನೆ. ಇಷ್ಟೇ ಮೆಮೊರಿ ಲಾಸ್. ನನ್ನ ನೋಡ್ತಾ ಇಲ್ವಲ್ಲ ಅವನು. ನೋಡ್ದಿಲ್ದಿರೋರಿಗೆ ಟೀಚರ್ ನೋಡ್ತಿಲ್ಲ ಅಂತಾರೆ, ನೋಡೋರಿಗೆ ನೋಡ್ತಾ ಇದೆಯಾ ಅಂತಾರೆ. ಬರ್ಕಣದಲ್ವಾ, ಇಂಪಾರ್ಟೆಂಟ್ ಹೇಳ್ತಾ ಇದೀನಿ, ಬರ್ಕಣಕ್ಕಾಗಲ್ವಾ, ನೋಡ್ತಾನೆ ಕೂತ್ಕೊಂಡಿದ್ಯಾ. ವಿಜುವಲ್ ಲರ್ನರ್ಸ್ ನೋಡ್ತಾನೆ ಕೂತ್ಕೊಂಡಿರ್ತಾರೆ ಸರ್, ನೋಡ್ತಾ ಇದ್ರೆ ಅವರ ಟೀಚರ್ನ ಆವ ಭಾವ, ಆ ಲಿಪ್ ಮೂಮೆಂಟ್ ಎಲ್ಲ ನೋಡ್ತಾ ಇದ್ರೆ ಟೀಚರ್ ಎಷ್ಟು ನಗ್ತಿದಾರೆ ಇದೆಲ್ಲ ಕೌಂಟ್ ಆಗುತ್ತೆ ಅವ್ರ ಮೆಮೊರಿ ಫಾರ್ಮೇಶನ್ ಆಗಕ್ಕೆ. ಟೀಚರ್ ನಗ್ನಗುತ್ತಾ ಪಾಠ ಮಾಡ್ತಾ ಇದಾರ ಎಲ್ಲ ಅರ್ಥ ಆಗುತ್ತೆ. ಮುಖ ಏನಾದ್ರು ಟೀಚರ್ ಗಂಟು ಹಾಕೊಂಡಿದ್ರೆ ಅಂದ್ರೆ ಥಿಂಗ್ಸ್ ನೆವರ್ ವರ್ಕ್ಸ್. ಗಂಟು ಹಾಕೋಣದಂದ್ರೆ ಹ್ಯಾಪಿ ಆಗಿದ್ರೆ, ಕೋಪ ಮಾಡ್ಕೊಂಡಿದ್ರೆ, ಅವ್ರಿಗೇನೋ ಟೆನ್ಷನ್ ಇಂದ ಅಲ್ಲಿ ಬಂದು ಇಲ್ಲೊಂದು ಪಾಠ ಮಾಡ್ತಾ ಇದ್ದಾರೆ. ಹೋಯ್ತು ವಿಜುವಲ್ ಲರ್ನರ್ ಎಲ್ಲ ನೀವು ಸುಮ್ಮನೆ ಫೀಸ್ ಕೊಟ್ಟು ಸ್ಕೂಲಿಗೆ ಕಳಿಸಿದ್ದೀರಾ, ಗೌರ್ಮೆಂಟ್ ಸ್ಕೂಲ್ ಆದ್ರೂ ಆಗಿರಲಿ ಇಲ್ಲ ಪ್ರೈವೇಟ್ ಸ್ಕೂಲ್ ಆದ್ರೂ ಆಗಿರಲಿ. ಅಂದ್ರೆ ಐ ಟು ಐ ಕಾಂಟ್ಯಾಕ್ಟ್ ವಿತ್ ಟೀಚರ್ ಶುಡ್ ಬಿ ದೇರ್. ದಿಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇವ್ರು ಮನೇಲಿ ಓದಬೇಕಾದ್ರೆ ಬಾಯ್ ಬಿಟ್ಟು ಓದ್ಕೊಂಡು ಕೂಡ್ದು, ಮನ್ಸಲ್ಲಿ ಓದ್ಕೊಂಡ್ರೆ ಜೋರಾಗಿ ಓದ್ಬೇಡಿ, ಓದಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ವಿಜುವಲ್ ರನ್ನರ್ ಅಲ್ವ ಅವರು, ವಿಜುವಲ್ ಲರ್ನರು. ಅದಕ್ಕೆ ಶಾಂತ ಪ್ರಶಾಂತ ಮನಸ್ಸಿನಲ್ಲಿ ಓದ್ಕೋಬೇಕು ಅವರು. ಇನ್ನೊಬ್ರು ಏನಾದ್ರು ಹೇಳೋದನ್ನ ಅಕ್ಕಪಕ್ಕ ಮಾತಾಡ್ತಿರೋ ಓದ್ಕೊಳ್ಳೋಂತಂದ್ರೆ ಅಲ್ಲಿಂದನೇ ಹೋಯ್ತು. ಅವ್ನು ವಿಶ್ವೇಶ್ವರಯ್ಯ ಆಗ್ತಿದ್ನೋ, ಇಲ್ಲ ಐನ್ಸ್ಟೀನ್ ಆಗ್ತಿದ್ನೋ, ವಿವೇಕಾನಂದ ಆಗ್ತಿದ್ನೋ ಗೊತ್ತಿಲ್ಲ ನಮಗೆ. ನಾವೆಲ್ಲ ಡೈಲಿ ಡ್ಯಾಮೇಜ್ ಮಾಡ್ತಾ ಇದೀವಿ. ಮಾತ್ರ ಒಳ್ಳೆ ವ್ಯಕ್ತಿತ್ವ ಗೊತ್ತಿಲ್ಲದಂಗೆ ಡ್ಯಾಮೇಜ್ ಮಾಡ್ತಿದ್ದೆ. ನಮ್ ತಪ್ಪಲ್ಲ, ನಿಜವಾಗ್ಲೂ ನಮ್ ತಪ್ಪಲ್ಲ. ಜಗತ್ತಲ್ಲಿ ತಪ್ಪುಗಳಂತ ಏನು ಇಲ್ಲ.
ಗೊತ್ತಿಲ್ಲದೆ ಮಾಡಿದರೆ ಅದು ತಪ್ಪಲ್ಲ, ಗೊತ್ತಿದ್ದು ಮಾಡಿದರೆ ಅದು ಅಫೆನ್ಸ್, ಅದಕ್ಕೆ ಪನಿಷ್ಮೆಂಟ್ಸ್ಗಳಿದೆ. ಕರೆಕ್ಟ್. ನೀವು ಎಲ್ಲ ಏನೋ ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ ಒಬ್ಬ ಪೇರೆಂಟಿಗೆ, ಇವಾಗ ಭಗವಂತ ಕೊಡ್ತಾರೆ. ಆಮೇಲೆ ಮಕ್ಕಳು ಮಾಡ್ತಾ ಇಲ್ಲ, ಏನೋ ಕರೆಕ್ಟಾಗಿ ವಿನ್ ಆಗಲಿಲ್ಲ, ಲೈಫಲ್ಲಿ ಎಲ್ಲ ಫಾಲೋ ಮಾಡ್ತಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಕಲ್ತಿರ ಅಂದರೆ ದಟ್ ಈಸ್ ಕಾಲ್ಡ್ ಪನಿಷ್ಮೆಂಟ್. ದಟ್ ಈಸ್ ಗಿವನ್ ಬೈ ಗಾಡ್ ಆ್ಯಂಡ್ ದ ಓನ್ ಚಿಲ್ಡ್ರನ್ ಇಟ್ ಸೆಲ್ಫ್. ಅವರೇ ಕೊಡ್ತಾರೆ ಪನಿಷ್ಮೆಂಟು. ಅದಕ್ಕೋಸ್ಕರ ಪೇರೆಂಟ್ಸ್ ಇವಾಗ ಜಾಗೃತಿ ಆಗಬೇಕು. ಯಾಕೆಂದರೆ ಎಲ್ಲರೂ ಎಲ್ಲದನ್ನು ಹೇಳ್ತಾ ಇಲ್ಲ, ಹೇಳೋಕ್ಕೆ ಎಲ್ರಿಗೂ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಬೆಸ್ಟೇ, ನೀವು ಬೆಸ್ಟೇ, ಆದರೆ ನಿಮ್ಮ ಯೂನಿಕ್ನೆಸ್ ನನ್ನ ಮಗ ನಾನು ಹೇಳ್ದಂಗೆ ಕೇಳಬೇಕು, ಆದರೆ ಅವ್ನ ಟ್ಯಾಲೆಂಟ್ ಏನು ಅರ್ಥ ಮಾಡ್ಕೊಳಕ್ಕೆ ಇವ್ರು ರೆಡಿ ಇರಲ್ಲ. ಎಕ್ಸಾಕ್ಟ್ಲಿ. ಇವಾಗ ಮನೆಯಲ್ಲಿ ಈ ಓದಿನ ವಿಷಯ ಬಂದಾಗ ಸಮಸ್ಯೆ ಆಗೋದು ಯಾರಿಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಮನೆಯಲ್ಲಿ ಕೈನಸ್ಥೆಟಿಕ್ ಲರ್ನರ್ ಅಂತ ಇರ್ತಾರೆ, ಮಾಡಿ ಕಲಿಯೋರು. ಇವ್ರು ಚಿಕ್ಕ ಹುಡುಗಿಯಿಂದ ಎಲ್ಲ ಬರ್ದು ಪ್ರಾಕ್ಟೀಸ್ ಮಾಡಿರ್ತಾರೆ. ಮಗುಗೆ ಏನು ಹೇಳ್ತಾರೆ, ಮಗಳಿಗೆ ಏನು ಹೇಳ್ತಾರೆ, ನಾನು ಬರ್ದು ಪ್ರಾಕ್ಟೀಸ್ ಮಾಡು ಅಂತ. ಅಪ್ಪ ಆಗಿರೋರು ಏನು ಹೇಳ್ತಾರೆ, ನಿನ್ ಬಾಯ್ ಬಿಟ್ಟು ಓದ್ಕೋ ಅಂತ. ಈ ಮಗು ವಿಜುವಲ್ ಲರ್ನರ್, ಮನ್ಸಲ್ಲಿ ಓದ್ಕೊಂಡ್ರೇನೆ ಅರ್ಥ ಆಗೋದು. ಇವರಿಬ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಅವರಿಬ್ರು ಜಾಣ್ರು, ತುಂಬಾ ಚೆನ್ನಾಗಿ ಗೆದ್ದಿರ್ಬೋದು, ವಿನ್ ಆಗಿದ್ದಾರೆ, ಎಲ್ಲಾ ತರ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆ. ಮಗು ಮೈಂಡ್ ಏನು ಉಲ್ಟಾ ಹೊಡಿತದೆ. ಮಗುನ ಮೈಂಡ್ ಅಂತ ಅರ್ಥ ಮಾಡ್ಕೊಳ್ಳಿ. ನಿನ್ ಸ್ಟೈಲಲ್ಲಿ ನೀನು ಓದ್ದೆ, ನೀವು ಸ್ಟೈಲ ಇವ್ರು ಓದಿದ್ರು, ಮಗು ಸ್ಟೈಲ್ ಅಂತ ಗೊತ್ತಿಲ್ವಲ್ಲ. ಅವರು ಸರಿಯಾಗಿ ಓದಿರೋ ಇಲ್ವೋ ಗೊತ್ತಿಲ್ಲ, ಅವರು ಕಷ್ಟಪಟ್ಟಿದ್ದಾರೆ ಬಿಕಾಸ್ ಆಫ್ ನಾಟ್ ನೋಯಿಂಗ್ ದ ರೈಟ್ ಥಿಂಗ್ಸ್ ಅಂತ ಅಲ್ವಾ. ಈ ಕಾಂಟೆಕ್ಸ್ಟ್ ಅಲ್ಲಿ ನೀವೇನು ಅರ್ಥ ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ವಿಜುವಲ್ ಲರ್ನರ್ಸ್ ಯಾವಾಗಲೂ ಕೂಡ ಮನ್ಸಲ್ಲಿ ಓದ್ಕೋಬೇಕು. ಇವರಿಗೆ ನೀವು ಬಾಯ್ ಬಿಟ್ಟು ಓದ್ಕೊಳ್ರಿ ಅಂತ ಹೇಳಿದ್ರೆ ಏನು ವರ್ಕ್ ಆಗ್ತಿರಲ್ಲ ಅಂತ ಅಷ್ಟೇ ಅರ್ಥ. ಈ ವಿಜುವಲ್ ಲರ್ನರ್ಸಿಗೆ ಯಾವಾಗಲೂ ಕೂಡ ಸ್ವಲ್ಪ ಎಕ್ಸಾಮ್ ಫಿಯರ್ಸ್ ಜಾಸ್ತಿ. ಹೌದಾ? ಎಸ್, ವಿಜುವಲ್ ಲರ್ನರ್ಸ್ಗೆ ಸ್ವಲ್ಪ ಎಕ್ಸಾಮ್ ಫಿಯರ್ಸ್ ಜಾಸ್ತಿ. ಎಕ್ಸಾಮು ಟೆಸ್ಟ್ ಎಲ್ಲ ಬಂದ್ರೆ ಹೊಟ್ಟೆ ಒಳಗೆಲ್ಲ ಹಿಂಗೆ ಬಟರ್ಫ್ಲೈ ಆಡೋದು, ಎದೆ ಒಳಗಡೆ ಡಗ ಅಂತೆಲ್ಲ ಅಂತಿರುತ್ತೆ. ಪಾಪ ಏನಂತ ಹೇಳಿದ್ರೆ, ಇವ್ರಿಗೆ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ. ಪಾಪ ನಾನು ಅವನೇ ಲೈಫಲ್ಲಿ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಈಗ ಇವ್ರು ಸರ್ವಿಸ್ ಬರ್ತಾರೋ ಬರಲ್ವೋ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ತುಂಬ ವರ್ಕ್ ಆಗಲ್ಲ ಅಂತ ಅನ್ಕೊಂಡ್ರೆ ಜಾಸ್ತಿ. ಇವರು ರಾತ್ರಿ ಮಲ್ಗೋ ಟೈಮಲ್ಲಿ ಏನೆಲ್ಲ ಓದಿದ್ದೆ ಮತ್ತೆ ರಿಕಲೆಕ್ಟ್ ಮಾಡಬೇಕು. ಬೆಡ್ ಮೇಲೆ ಹೋದ್ಮೇಲೆ ಮತ್ತೆ ಓದಿದ್ಮೇಲೆ ಎಲ್ಲ ಗ್ಲಾನ್ಸ್ ಅವ್ರಿಗೆ ನೆನ್ಪು ಮಾಡ್ಕೊಳಕ್ಕಾಗುತ್ತೆ. ಆಡಿಟರಿ ಅವ್ರಿಗೆ ಕೈನೆಸಿಟಿ ಅವ್ರಿಗೆ ಆಗಲ್ಲ, ಅವ್ರದೆಲ್ಲ ಮಾಡಕ್ ಹೋಗ್ಬಾರ್ದು, ಅವ್ರು ಟೆನ್ಷನ್ ಆಗ್ಬಿಡ್ತಾರೆ, ಅವ್ರಿಗೆ ನೆನಪಾಗಲ್ಲ. ಇವ್ರಿಗೆ ನೆನಪಾಗುತ್ತೆ. ಸೊ ಅವಾಗ ನೆನ್ಪು ಮಾಡ್ಕೊಂಡಾಗ ಅದೇನೆಲ್ಲ ಓದಿದ್ದೆ ಅಂತ, ಯಾವ ಲೈನ್ ಹೆಂಗಿತ್ತು, ಯಾವ ಪ್ಯಾರಾಗ್ರಾಫ್ ಹೆಂಗಿತ್ತು, ಯಾವ ಕ್ವಶನಿಗೆ ಯಾವ ಆನ್ಸರು, ಅವ್ರಿಗೆ ಹಿಂಗೆ ಕಣ್ಮುಂದನೇ ಬರ್ತಾ ಇರುತ್ತೆ. ಅವತ್ತು ರಾತ್ರಿ ಅವ್ರು ಮಾಡಿ ಮಲ್ಕೊಂಡ್ಬಿಟ್ರು ಅಂದ್ರೆ ಬೆಳಿಗ್ಗೆ ಧೈರ್ಯ ಇರುತ್ತೆ. ಇಷ್ಟು ಈಸಿ ವಿಜುವಲ್ ಅನ್ನ ಕಲಿಯೋದು. ಆದ್ರೆ ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅಮ್ಮ ತಿಂಡಿ ತಿನ್ನಂತಿರುತ್ತೆ, ಬೇಡ ಅಂತಿರ್ತಾನೆ, ಮೋಷನ್ ಮಾಡ್ಕೊಂಡ್ ಬಂದಿರ್ತಾನೆ, ಮತ್ತೆ ಹೋಗ್ಬೇಕು ಅನ್ಸ್ತಾ ಇರುತ್ತೆ. ಅಯ್ಯೋ ಅದೆಲ್ಲ ಹೇಳಕ್ಕಾಗಲ್ಲ. ಇದೆಲ್ಲ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಹಂಗೆ ಹಿಂಗೆ ಏನೇನೋ ಸರ್, ಎಷ್ಟು ಬುಕ್ಗಳು ಬರ್ದಿರಿ ಅಂದ್ರೆ ಇದ್ರ ಮೇಲೆ ನಿಮ್ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಇದೆ ಆ ಕಾಂಟೆಕ್ಸ್ಟ್ ಅಲ್ಲಿ ನಾವೇನು ಹೇಳ್ತೀವಪ್ಪ ಅಂದ್ರೆ, ವಿಜುವಲ್ ಲರ್ನರ್ಸ್ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಏನು ಓದಿದ್ದೀನಿ ಗ್ಲಾನ್ಸ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಆಯ್ತು. ಅವಾಗಲೇ ಗೊತ್ತಾಗ್ಲಿಲ್ಲ, ಪಟ್ ಅಂತ ಪುಕ್ ತೆಗ್ಬಿಟ್ಟು ಹಂಗೆ ನೋಡ್ಕೊಂಡು ಮತ್ತೆ ಸುಮ್ಮನೆ ಗ್ಲಾನ್ಸ್ ಮಾಡ್ಬಿಟ್ರೆ ಸಾಕು, ಬ್ರೌಸ್ ಮಾಡ್ಬಿಟ್ರೆ ಸಾಕು, ಸಖತ್ತಾಗಿ ವರ್ಕ್ ಆಗುತ್ತೆ. ಇದು ವಿಜುವಲ್ ಲರ್ನರ್ಸ್ಗೆ. ಇವಾಗ ಈ ವಿಜುವಲ್ ಲರ್ನರ್ಸ್ ಏನಾದ್ರು ಪೆನ್ಸಿಲ್ ಅಂಡರ್ಲೈನ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳಿ, ಏನು ನೆನಪಿರಲ್ಲ, ಆ ಪದಗಳೇ ಮರ್ತೋಗ್ಬಿಡುತ್ತೆ. ಅಂಡರ್ಲೈನ್ ಮಾಡಿದ್ರಲ್ಲ ಪೆನ್ಸಿಲಲ್ಲಿ, ಆ ಪದ ಮರ್ತೋಗ್ಬಿಡುತ್ತೆ ಇವ್ರಿಗೆ. ಇದೇ ಆಡಿಟರಿ ಲರ್ನರ್ಸ್ಗಳು ಪೆನ್ಸಿಲ್ ಅಂಡರ್ಲೈನ್ ಮಾಡ್ಕೊಬೇಕು. ಇದರಿಂದ ತುಂಬ ಡೀಪ್ ಸೈನ್ಸ್ ಇದೆ, ಅದೆಲ್ಲ ನೀವು ಎದುರುಗಡೆ ಕೂತ್ಕೊಂಡಾಗ ಮಾತಾಡೋಣ ಯಾಕೆ ಏನು ಅಂತ. ಇಲ್ಲಾಂದರೆ ಬೇರೆಯವ್ರಿಗೆಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ, ಅವಾಗ ಯಾವ್ದು ಫಾಲೋ ಮಾಡಬೇಕು ಯಾವ್ದು ಫಾಲೋ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೇ ಥರ ಆಡಿಟರಿ ಲರ್ನರ್ಸ್ಗೆ ಇವರು ಕ್ಲಾಸಲ್ಲಿ ಟೀಚರ್ ಪಾಠ ಮಾಡ್ತಾ ಇರ್ಬೇಕಾದ್ರೆ ಕೇಳಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿರುತ್ತೆ. ಆದರೆ ಕ್ಲಾಸಲ್ಲಿ ಫಸ್ಟು ಸೆಕೆಂಡ್ ಡೆಸ್ಕಲ್ಲಿ ಕೂತ್ಕೋಬೇಕು, ಅದು ತುಂಬ ಸಖತ್ ಎಫೆಕ್ಟಿವ್ ಆಗಿರುತ್ತೆ. ಓದಬೇಕಾದ್ರೆ ಬಾಯ್ ಬಿಟ್ಟು ಓದ್ಕೋಬೇಕು, ಮನ್ಸಲ್ಲಿ ಓದ್ಕೊಂಡ್ರೆ ಇವ್ರು ಓದ್ಕೊಳ್ತಾ ಇಲ್ಲ ಅಂತ ಅರ್ಥ. ಕರೆಕ್ಟ್. ಓಹೋ, ಓಕೆ. ಬಾಯ್ಬಿಟ್ಟು ಓದ್ಕೋಬೇಕು, ಜೋರಾಗಿ ಓದ್ಕೋಬೇಕು, ಅವಾಗ ಮಾತ್ರ ಇವ್ರಿಗೆ ಅರ್ಥ ಆಗುತ್ತೆ. ಉರು ಹೊಡಿಬೇಕು. ಎಸ್, ಉರು ಹೊಡಿಯೋದಂತಲ್ಲ, ಓದಿದ್ರೆ ಅರ್ಥ ಮಾಡ್ಕೊಂಡ್ಬಿಡುತ್ತೆ ಅಂತ. ಉರು ಹೊಡಿಯೋದಂದ್ರೆ ಓದಿದ್ದೆ ಮತ್ತೆ ಮತ್ತೆ ಓದೋದು. ಅದು ಎಲ್ಲ ಬ್ರೈನಿಗೂ ಬೇಕೇ ಆಗಿಲ್ಲ ಸರ್, ಯಾವ ಬ್ರೈನಿಗೂ ಬೇಕಾಗಿಲ್ಲ. ಆದ್ರೆ ನಮ್ಮ ಟೀಚರ್ಸ್ ಎಲ್ಲ ಹಂಗೆ ಹೇಳ್ಕೊಟ್ಬಿಟ್ಟು ಅಂದ್ರೆ, ಈ ಟೀಚರು ನೀನ್ 3 ಸತಿ ಓದು ಅರ್ಥ ಆಗುತ್ತೆ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ ಸ್ಟೂಡೆಂಟು? 3 ಸಲ ಅದನ್ನೇ ಓದ್ತೀರಾ ನೀವು. 1 ಸತಿಗೆ ಅರ್ಥ ಆಗಿರುತ್ತೆ. ನನ್ನ ಟೀಚರ್ ಹೇಳಿದ್ದಲ್ವಾ, ಟೀಚರ್ ಮಾತು ನಾವ್ ಹಿಂದೆ ತೆಗಿಯಕ್ಕೆ, 3 ಸಲ ಓದೋ ಹಂಗಾರೆ ನೀನ್ ಚೆನ್ನಾಗಿ ಕಲ್ತಿರ್ತೇ ಬಿಡು ಅಂತ. ಇದೆಲ್ಲ ಮಾಡಿ ನಮ್ಮ ಮಕ್ಕಳನ್ನ ದಡ್ರನ್ನ ಮಾಡಿಬಿಟ್ಟು ನಾಳೆ ದಿನ ಏನು ಮಾಡಲ್ಲ ಅಂತ ಹೇಳಿದಾಗ ಪಾಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಟ್ಟಿರುತ್ತೆ ಸರ್. ಇವಾಗ ನಾನು ಒಂದ್ಸತಿ ಕಲ್ತು ನೀವು ಒಂದ್ಸತಿ ಕಲ್ತಿಲ್ಲ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತಾ ಇಲ್ವಾ? ಕರೆಕ್ಟ್, ಹೌದು. ನೀವು ಯಾರ ಮಗನಾದ್ರೂ ಆಗಿರಿ, ನೀವು ರೈತನ ಮಗ ಆಗಿರಿ, ರಿಚೆಸ್ಟ್ ಪರ್ಸನ್ ಮಗನಾರ ಆಗಿರಿ, ಕಾನ್ಫಿಡೆನ್ಸ್ ಅಂತೂ ಲೋ ಆಗೇ ಆಗತ್ತಾ? ಅದೇ ಕಾನ್ಫಿಡೆನ್ಸ್ ಲೋ ಫೀಲಿಂಗ್ ಅಲ್ಲೇ ಲೈಫ್ ಲೀಡ್ ಮಾಡ್ಬಿಡ್ತೀವಿ ನಾವು.
ಇದನ್ನ ಯಾರು ಅಡ್ರೆಸ್ ಮಾಡಕ್ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಯಾರನ್ನೂ ಬ್ಲೇಮ್ ಮಾಡೋಷ್ಟಿಲ್ಲ, ಪೇರೆಂಟ್ಸ್ನ ಬ್ಲೇಮ್ ಮಾಡಂಗಿಲ್ಲ, ಟೀಚರ್ಸ್ನ ಬ್ಲೇಮ್ ಮಾಡಂಗಿಲ್ಲ. ಅದಕ್ಕೋಸ್ಕರ ನಾವು ಇದೆಲ್ಲ ಟೀಚ್ ಮಾಡಕ್ಕೆ ಅಂತ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಡೆವಲಪ್ ಮಾಡಿದೀವಿ. ಹೌದು, ಟೀಚರ್ಸ್ಗೆ ಟ್ರೈನಿಂಗ್, ಟೀಚರ್ಸ್ ಟ್ರೈನಿಂಗ್ಗೆ ಹೆಂಗ್ ಪಾಠ ಮಾಡ್ಬೇಕು, ಹೆಂಗ್ ಪಾಠ ಮಾಡ್ಬೇಕು, ಮಕ್ಳು ಸೈಕಾಲಜಿ ಈ ಲರ್ನಿಂಗ್ ನ ಬೇಸ್ ಆಗಿ ಇಟ್ಕೊಂಡು. ಬಟ್ ಆ ಟೀಚರು ಅಷ್ಟೂ ಜನ ಮಕ್ಳ ತಲೆನ ರೀಡ್ ಮಾಡಕ್ಕಾಗತ್ತಾ? ಅದಕ್ಕೆ ಸರ್ ಇವಾಗ ನೋಡಿ, ವಿಜುವಲ್ ಇರೋ ಮಗು ಹಿಂಗ್ ಟೀಚರ್ನ ನೋಡ್ತಾ ಇರುತ್ತೆ, ಆಡಿಟರಿ ಇರೋ ಮಗು ಟೀಚರ್ನ ನೋಡ್ತಿರಲ್ಲ, ಅವನ್ನ ಕ್ಷಮಿಸ್ಬೋದಲ್ಲ ಟೀಚರು. ನಾನು ಇಲ್ಲಿ ನೋಡೋ, ಎಲ್ಲಿ ನೋಡ್ತಾ ಇದ್ದೇನೆ, ಇಲ್ಲಿ ಅಂತ ಬೈತಾರೆ, ನೋಡಲ್ಲ. ಅವಾಗ ಈ ತರ ಬೇಸಿಕ್ ವಿಚಾರಗಳನ್ನ ನಾವು ಟೀಚರ್ಸ್ ಹೇಳ್ಕೊಟ್ಟಾಗ, ಓಕೆ ಅವ್ರ ನೇಚರ್ ಆತರ ಇದೆ, ಆ ನೇಚರ್ ಆತರ ಇದೆ, ಅವ್ರನ್ನ ಒಪ್ಕೊಳೋಣ, ಕ್ಲಾಸ್ ಅಲ್ಲಿ ಅವ್ನಿಗೆ ಬೈಬಾರ್ದು, ಅವಮಾನ ಮಾಡಬಾರ್ದು, ಇನ್ನೊಬ್ರು ಮುಂದೆ ಅನ್ಬಾರ್ದು ಅಂತ ಅವಾಗ ಸ್ಟ್ರೆಂತ್ ಅದು ಅವಂದೇನೆ ಅದು ಮಾಡ್ಕೊಂಡು ಹೋಗ್ಲಿ. ಲೈಕ್ ವೈಸ್ ಕೈನಸೆಟಿಕ್ ಇರೋ ಮಗು ಅವಾಗ ಮೈ ಮುರಿತಾ ಇರುತ್ತೆ, ಹಿಂಗಂತಿರುತ್ತೆ, ಹಿಂಗಂತ ಇರ್ತಾನೆ, ಹಿಂಗಂತಾನೆ, ಏಯ್ ಗೊತ್ತಾಗಲ್ವಾ ಪಾಠ ಮಾಡ್ತಾ ಇದ್ರೆ ಏನ್ ತಿಂದು ಬಂದಿದ್ಯಾ ಅಂತಾನೆ ಫಸ್ಟ್ ಮೈ ಮುರಿತಾ ಇದೆಯಾ. ಕರೆಕ್ಟ್. ಅಂದ್ರೆ ಕೆಲವು ಮಕ್ಳುಗಳು ಸೂಕ್ಷ್ಮ ಇರ್ತಾವ ಸರ್, ಅವ್ ಎಷ್ಟು ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ ಅಂದ್ರೆ, ಕ್ಲಾಸ್ ಫುಲ್ ನನ್ನ ಟೀಚರ್ ನನ್ಗೆ ಹಿಂಗಂದ್ರು ಅದೇ ಯೋಚನೆ ಮಾಡ್ತಿರ್ತಾರೆ. ಮನ್ಸಲ್ಲಿ ನಡೆಯೋದು ನಿಮ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಇಲ್ಲ. ಅದಕ್ಕೆ ಕೃಷ್ಣ ಎಲ್ಲರ ಮನ್ಸಲ್ಲಿ ಏನ್ ನಡೀತಾ ಇತ್ತು ಅಂತ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಾ ಹೇಳ್ತಾ ಇದ್ದೆ. ಅದಕ್ಕೆ ಕೃಷ್ಣ ಎಲ್ರಿಗೂ ಇಷ್ಟ ಆಗ್ತಾರೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಏನ್ ಮಾಡಕ್ಕಾಗಲ್ಲ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಒಬ್ಬರದ್ದು ಟೇಸ್ಟ್ ಒಂದೊಂಥರ, ಬೇರೆ ಬೇರೆ ದೇವ್ರು ಇಷ್ಟ. ಶಿವ ಇಷ್ಟ, ಬ್ರಹ್ಮ ಇಷ್ಟ. ಬ್ರಹ್ಮ ಯಾರು ಇಷ್ಟ ಇಲ್ಲ, ಯಾರು ಪೂಜೆ ಮಾಡಲ್ಲ, ಬ್ರಹ್ಮನ್ ಫೇಸ್ ಯಾರು ನೋಡಿಲ್ಲಲ್ಲ, ಯಾರು ಇಷ್ಟಪಡಲ್ಲ. ಅದಕ್ಕೆ ಬ್ರಹ್ಮ ಇಸ್ ನಥಿಂಗ್ ಬಟ್ ಆಲ್ಮೋಸ್ಟ್ ಗುರುಗಳು ಅಂತ ಕರಿಬೇಕು ನಾವು. ಗುರುಗಳು ದೇ ನೋ ಎವ್ರಿಥಿಂಗ್. ಅದಕ್ಕೆ ಪಾಸ್ಟ್ ಏನು, ಫ್ಯೂಚರ್ ಏನು, ಪ್ರೆಸೆಂಟ್ ಏನು ಎಲ್ಲ ಬ್ರಹ್ಮ. ಅದಕ್ಕೋಸ್ಕರ ಅವ್ರಿಲ್ಲ, ಅವ್ರು ಎಲ್ಲ ಕಡೆ ಇದ್ದಾರೆ ಅಂತ. ಸೊ ಸೃಷ್ಟಿಕರ್ತ ಎಲ್ಲ ಕಡೆ ಇದ್ದಾರೆ. ಅದಕ್ಕೆ ಅವ್ನು ನಮ್ಮ ಹತ್ರ ನಿಮ್ಮ ಹತ್ರ ಮಾತಾಡಲ್ಲ. ಏನಂತ ಮಾತಾಡ್ತಾನೆ ನಮ್ಮ ಹತ್ರ ಮಾತಾಡ, ಎಲ್ಲರ ಹತ್ರ ಇರಬೇಕಾದ್ರೆ ಅವ್ನು ಏನು ಮಾತಾಡಕ್ಕೆ ಸಾಧ್ಯ ಇದೆ? ಒಬ್ಬರ ಹತ್ರ ಯಾಕೆ ಪಿಕ್ ಮಾಡ್ಕೊಂಡು ಮಾತಾಡ್ತಾರೆ? ಇದನ್ನ ಜನ ಅರ್ಥ ಮಾಡ್ಕೊಂಡಾಗ ದೇವ್ರ ಮೇಲೆ ಇರುವಂತ ಏನೇನೋ ರಾಂಗ್ ಇನ್ಫಾರ್ಮೇಶನ್ಗಳೆಲ್ಲ ಹೋಗ್ಬಿಡುತ್ತೆ. ಕೈನಸ್ಟಿಕ್ ಲರ್ನರ್ ಹೆಂಗ್ ಕಲಿತಾರೆ ಅಂತ ಸರ್, ಇವ್ರು ಓದ್ಬೇಕಾದ್ರೆ ಕೈ ಕಾಲ ಅಲ್ಲಾಡಿಸ್ತಾ ಇರ್ತಾರೆ, ಬಡಿತಾ ಇರ್ತಾರೆ, ಮಾಡ್ತಾರೆ, ಹಿಂಗ್ ತೂರ್ತಾ ಇರ್ತಾರೆ. ಪೇರೆಂಟ್ಸ್ ಇದನ್ನ ಸ್ಟಾಪ್ ಮಾಡ್ಸೋದೇ ಅವ್ರ ಗುರಿ. ಅಲ್ಲಾಡ್ಸ್ಕೊಂಡು ಅವನ ಜೀವನದಲ್ಲಿ ಏನಾಗ್ತಾನೆ ಅನ್ನೋದು ಬೇರೆ. ಪೇರೆಂಟ್ಸ್ ಈ ಥರ ಹೆಣ್ಣು ಮಗಳನ್ನ ಗಂಡು ಮಗಳನ್ನ ಇದ್ರೆ ಈ ಕೈ ಕಾಲ ಅಲ್ಲಾಡ್ಸೋದು ನಿಲ್ಸೋದೇ ಅವ್ರ ಜೀವನದ ಮೊದಲ ಗುರಿ. ಅವ್ರು ನಿಲ್ಸೋದು ಬಿಡಲ್ಲ, ಇವ್ರು ಮಾಡೋದು ಬಿಡಲ್ಲ. ಎಕ್ಸಾಕ್ಟ್. ಅಪ್ಪ ಅಮ್ಮ ಮಾತಾಡ್ತಿದ್ರು ಹಿಂಗಂತ ಇರ್ತಾರೆ. ಅಂದ್ರೆ ಅವಾಗ ಕರೆಕ್ಟಾಗಿ ಕೇಳಿಸ್ಕೊಂತಿದ್ದಾರೆ ಅಂತ ಅದ್ರ ಅರ್ಥ. ಯಾವಾಗ ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೈನಸ್ಟಿಕ್ ಲರ್ನರ್ಸು, ಇವ್ರು ಏನು ಕೇಳಿಸ್ಕೊಂತಿಲ್ಲ, ಬ್ರೈನ್ ಬೇರೆ ಕಡೆ ಏನೋ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡಿದೆ ಅಂತ ಅರ್ಥ. ಓಕೆ. ಅವ್ನು ಹಿಂಗೆ ಅಲ್ಲಾಡ್ಸ್ತಾ ಇರ್ಬೇಕು, ಏನಾದ್ರು ಮಾಡ್ತಾ ಇರ್ಬೇಕು, ಆಕ್ಟಿವಿಟಿ ಏನು ನಡೀತಾ ಇರ್ಬೇಕು. ಅವಾಗ ಹೇಳಿದ್ದೆಲ್ಲ ಗೊತ್ತಾಗಿರುತ್ತೆ ಅವನಿಗೆ. ಕೇಳಿದ್ರೆ ವಾಪಸ್ ಹೇಳ್ತಾನೆ. ಅವನ್ನ ಸುಮ್ಮನೆ ಸೈಲೆಂಟ್ ಮಾಡಿಸ್ಬಿಟ್ರೆ ಅವ್ನಿಗೇನು ಅರ್ಥ ಆಗಲ್ಲ. ಅಲ್ಲಿಂದಾನೆ ವಿಲ್ ಪವರ್ ಖತಮ್ ಅಂತ. ಅವಾಗ ಬೇರೆ ಬೇರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರೆ ಅಪ್ಪ ಅಮ್ಮ ಫೇಲ್ ಆದ್ರು. ಅದು ಅಪ್ಪ ಅಮ್ಮ ತಪ್ಪಲ್ಲ, ಬಟ್ ಗೊತ್ತಿಲ್ಲದೆ ಆಗಿರುತ್ತೆ. ಗೊತ್ತಿಲ್ಲದೆ ಆಗೋಗಿರುತ್ತೆ. ಅದನ್ನೇ ತಿಳಿಸ್ಕೊಡಕ್ಕೆ ನಾವು ಯೂನಿಕ್ ಟ್ರೂತ್ ಬಂದಿದ್ದೀವಿ, ಸೊ ದಟ್ ಇಟ್ ಕ್ಯಾನ್ ರಿಯಲಿ ವರ್ಕ್ಸ್ ಔಟ್. ಅದೇ ತರ ಈ ಕೈನಸ್ಟಿಕ್ ಲರ್ನರ್ಸ್ ಯಾವಾಗ್ಲೂ ಆಟ ಆಡಿದ್ಮೇಲೆ ಓದಕ್ ಕೂರ್ಬೇಕು. ಹೌದಲ್ಲ? ಆಗ್ಲೇ ಒಂದು ಪಾಯಿಂಟ್ ಹೇಳ್ಬಾರ್ದು ಅಂತ ಹೇಳಿ ನಿಮಗೆ. ಅದಕ್ಕೆ ಆಟ ಆಡಿದ್ಮೇಲೆ ಓದಕ್ ಕೂತ್ರೆ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅವ್ನ ಕೈನಸ್ಟಿಕ್ ಲರ್ನಿಂಗೇ ಇಲ್ವಾ ಅಂತ ಗೊತ್ತಿಲ್ಲ ಅಂದ್ಮೇಲೆ ನೀನು ಆಟ ಆಡ್ಕೊಂಬ ಆಮೇಲೆ ಓದ್ಕೊ ಅಂದ್ರೆ ಹೋಯ್ತು. ನಿದ್ದೆ ಮಾಡ್ಬೇಕಾರಲ್ಲ, ಓದ್ಬೇಕಾರಲ್ಲ ನಿದ್ದೆ ನಿದ್ದೆ ಕೂತ್ಕೊಳ್ತೆ. ಹಾಗೆ ಆ ಹುಡುಗನ ನೇಚರು, ಆ ಮೈಂಡ್ ನೇಚರ್ ಏನಂತ ಫಸ್ಟ್ ನಾವು ತಿಳ್ಕೊಳ್ಳಬೇಕಲ್ಲ, ಸಪೋರ್ಟ್ ಮಾಡ್ಕೊಂಡು. ನಿಮ್ಮ ಫೋನಿಗೆ ನನ್ನ ಮೊಬೈಲ್ ಪಾಸ್ವರ್ಡ್ ಹಾಕಿದ್ರೆ ಇದು ಜ್ಞಾನನ ಇನ್ನ ಅಜ್ಞಾನನ? ಅಜ್ಞಾನನೇ. ಆದ್ರೆ ಇದನ್ನ ನಾವು ಹೇಳಿದ್ರೆ ಜನ ಅದನ್ನ ಇದು ಅಜ್ಞಾನ ಅಲ್ಲ ಬಿಡು, ನಾವೆಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಹಿಂಗೆ. ನಿಮ್ಮ ಮಕ್ಳು ಏನ್ ಮಾಡ್ತಾ ಇದೆ ಇವಾಗ? ನಿಮ್ಮ ಮಕ್ಳನ್ನ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ಅರ್ಥ ಮಾಡ್ಕೋಬೇಕು? ಎಕ್ಸಾಕ್ಟ್ಲಿ ಸರ್. ಇವಾಗ ನೀವು ಯಾವುದೊಂದು ವಸ್ತು ತೊಗೊಂಡ್ಬರ್ಕ್ ಹೋಗ್ತೀರಾ ಸರ್, ಆ ವಸ್ತುಗೆ ಇಷ್ಟೇ ರುಪೀಸ್ ನಿಗದಿತ ಆಗಿದೆ ಅಂದರೆ ಅಷ್ಟು ನಾವು ಕೊಟ್ಟು ತೊಗೊಂಡು ಬರ್ತಿದ್ದೀವಿ ತಾನೆ. ಇದ್ಯಾಕೆ ಇಷ್ಟು ಕೊಡಲ್ಲ, ಅದ್ಯಾಕೆ ಇಷ್ಟು ಕೊಡಲ್ಲ ಅಂತ ವಾದ ಮಾಡೋರು ಇದ್ದಾರೆ. ಬೆಲೆ ಗೊತ್ತಿರೋರು ಇಷ್ಟು ಕೊಟ್ಟು ಇದು ಮಾಡ್ಕೊಂಡು ಬರ್ತಾರೆ, ಬೆಲೆ ಗೊತ್ತಿಲ್ಲದಿರೋ ಏನು ಮಾಡ್ತಾರೆ, ಅದಕ್ಕೆ ಅದು ಮತ್ತೆ ಚೌಕಾಸಿ ಮಾಡ್ತಾರೆ ಇರ್ತಾರೆ. ಇದ್ಯಾಕಷ್ಟು ಅಲ್ಲೇ ಎಲ್ಲ ಸಿಗುತ್ತೆ, ಅಲ್ಲೇ ತಗೊಳ್ಬೋದು. ಎಕ್ಸಾಕ್ಟ್ಲಿ. ಅದಕ್ಕೆ ಏನೇನೋ ನೋಡಿ ಅದಕ್ಕೆ ಇಷ್ಟ ಯಾಕೆ ಅಷ್ಟಾಕೆ ಅನ್ನೋದಕ್ಕಿಂತ ನಿಮಗೂ ಟ್ಯಾಲೆಂಟ್ ಅರ್ಥ ಮಾಡ್ಕೊಂಬಿಡಿಯಲ್ಲ, ಜೀವನ ಫುಲ್ ಗೊತ್ತಾಗುತ್ತಲ್ಲ. ನಿಮ್ಮ ತೋಟದಲ್ಲಿ ಎಷ್ಟು ಎಕರೆ ಇದೆ ಅಂತ, ನಿಮ್ಮ ಹೊಲ ನಿಮ್ಮ ತೋಟ ಎಷ್ಟು ಎಕರೆ ಇದೆ ಅಂದರೆ ಅದಕ್ಕೆ ಎಷ್ಟು ಬೀಜ ಹಾಕಬೇಕು, ಅದಕ್ಕೆ ಹೆಂಗೆ ನೀವು ಎಷ್ಟು ಹಾಕ್ಬೇಕು ಗೊಬ್ಬರ, ಅದನ್ನ ಹೆಂಗೆ ಬೆಳೆ ಬೆಳಿಬೇಕು ಅಂತ ಗೊತ್ತಿರುತ್ತೆ. ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲದೇನೆ ಅಂಗಡಿಯಲ್ಲಿ ಹೋಗಿ ಬೀಜ ಕೊಡಪ್ಪ ನಾನು ಜೋಳ ಹಾಕಬೇಕು, ರಾಗಿ ಹಾಕ್ಬೇಕು ಅಂದರೆ ಕೊಡ್ತಾರೆ, ಗೊಬ್ಬರ ಹಾಕಬೇಕು, ಅಂದರೆ ಇದೆಲ್ಲ ವೆರಿ ಬೇಸಿಕ್ಸು. ಬಟ್ ನಮಗೆ ಇದನ್ನು ಕೇಳಿಸ್ಕೊಂಡಿದ್ರೆ ವೆರಿ ಸಿಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದೀವಿ ಅಂತ ಅನ್ಸುತ್ತೆ. ಯಾರಿಗೆ ಜೀವನದಲ್ಲಿ ಎಲ್ಲ ಥರ ಸಾಧನೆ ಮಾಡಿ ಮೇಲೆ ಬಂದ್ಬಿಟ್ಟಿರ್ತಾರಲ್ಲ ಅವ್ರುಗಳಿಗೆ, ಇವ್ರಿಗೇನು ಮಾಡೋ ಕೆಲಸ ಇಲ್ಲ, ಯೂಟ್ಯೂಬಲ್ಲಿ ಬರ್ತಾರೆ, ಟಿ ವಿಲಿ ಬರ್ತಾರೆ, ಇವೆಲ್ಲ ಹೇಳ್ತಾರೆ ಅಂತ. ಪಾಪ ಇದೇ ಕರೆಕ್ಟಾಗಿ ಇಲ್ದಿರೋದಕ್ಕೆ ಮನೇಲಿ ಮಕ್ಕಳು ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡ್ತಿಲ್ಲ. ನಿಮಗೆ ಗೊತ್ತಿತ್ತು ನೀವು ಮಾಡಿದ್ರಿ, ನನಗೆ ಗೊತ್ತಿಲ್ಲ ನಾನು ಮಾಡೋಕ್ಕಾಗ್ತಾಯಿಲ್ಲ. ನಿಮಗೆ ಟ್ರ್ಯಾಕ್ ಇರುತ್ತೆ ಸರ್, ರೋಡ್ ಇರುತ್ತೆ, ಹೈವೇ ರೋಡ್ಸಲ್ಲಿ
ಇಲ್ಲಿ ಫಾಸ್ಟ್ ವೆಹಿಕಲ್ಸ್ ಹೋಗ್ಬೇಕು ಫಸ್ಟ್ ಟ್ರ್ಯಾಕ್ ಅಲ್ಲಿ, ಸೆಕೆಂಡ್ ಟ್ರ್ಯಾಕ್ ಅಲ್ಲಿ ಮೀಡಿಯಂ ವೆಹಿಕಲ್ ಹೈ ವೆಹಿಕಲ್ಸ್ ಹೋಗ್ಬೇಕು. ಪಕ್ಕದಲ್ಲಿ ಇಷ್ಟು ಜಾಗ ಇರುತ್ತಲ್ಲ ಒಂದು ಬೈಕ್ ಹೋಗೋಷ್ಟು, ಅದು 2 ವೀಲರ್ ಮಾತ್ರ ಹೋಗಿರೋ ಜಾಗ. ಈ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿಲ್ಲ, DL ಸಿಕ್ಕಿದೆ ನಮ್ಮ ಜನಕ್ಕೆ. ಇಲ್ಲಿ ನಾವು ಯಾರನ್ನು ಹೇಳೋ ಅಷ್ಟಿಲ್ಲ. ಈಗ ನಾವು ಹೇಳ್ಕೊಟ್ರೆ ಅವ್ರಿಗೆ ಗೊತ್ತಾಗ್ಬೋದು, ಅವಾಗ ಅವ್ರು ಸೇಫ್ ಆಗಿರ್ತಾರೆ ಸರ್. ಈ ಟ್ರ್ಯಾಕಲ್ಲಿ ಸ್ಲೋ ಆಗಿ ಹೋಗ್ತಿರೋರು ಲೆಫ್ಟಿಗೆ ಬರಲ್ಲ, ಅಲ್ಲಿ ಫಾಸ್ಟ್ ಹೋಗೋರಿಗೂ ಇವ್ರಿಗೆ ಅಫೆಕ್ಟ್ ಆಗಲ್ಲ. ಇವ್ರ ಪಾಡಿ ಇವ್ರು ಹೋಗ್ತಿರ್ತಾರೆ 50 ಇಲ್ಲೋ 60 ಇಲ್ಲೋ 70 ಇಲ್ಲೋ ಆರಾಮಾಗಿ ಹೋಗ್ತಾ ಇರಲಿ. ಇವ್ರದ್ದು ಸೇಫ್ ಜರ್ನಿ, ಇವ್ರದ್ದು ಸೇಫ್ ಜರ್ನಿ, ಇವ್ರದ್ದು ಸೇಫ್ ಜರ್ನಿ. ಆದ್ರೆ ಇವ್ರು ಇಲ್ಲಿರೋರು ಅಲ್ಲೋಗಿರ್ತಾರೆ, ಅಲ್ಲಿರೋರು ಇಲ್ಲಿ ಹೋಗಿರ್ತಾರೆ. ಅವಾಗ ಅಲ್ಲಿ ಟಚ್ ಆಯ್ತು ಅಂತ ಹೇಳಿ ಇವ್ರ ಮೇಲೆ ಇವರೇ ಜಗಳ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಂಗೆ ನಾನು ಯಾವ ವೆಹಿಕಲ್ ಅಂತ ಫಸ್ಟ್ ತಿಳ್ಕೊಳ್ಬೇಕು. ನನ್ನ ಆಡಿಟರಿನ, ನನ್ನ ವಿಜುವಲ್, ನನ್ನ ಕೈನಸ್ಥೆಟಿಕ, ನನಗೆ ಯಾವ ಮೆಥಡ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನ ಫಾಲೋ ಮಾಡ್ಬಿಟ್ರೆ ಮುಗಿದೋಯ್ತು. ಇದೇ ಲಾಂಗ್ ಟರ್ಮ್ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ ಅವರು. ಲಾಂಗ್ ಟರ್ಮ್ ಮೆಮೊರಿ ಶಿಫ್ಟ್ ಆಗ್ಬಿಡುತ್ತೆ, ಓದಿದ್ದೆಲ್ಲ ನೆನಪಾಗುತ್ತೆ. ಇಲ್ಲ ಅಂದ್ರೆ ಪುಕ್ಕು 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 ಅಂತ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಈಗ ನೀವೇ ಯೋಚನೆ ಮಾಡಿ ಸರ್, ರಜಾ ಆಗಿರುತ್ತೆ, ರಜಾ ಆದ್ಮೇಲೆ ಮತ್ತೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಇಷ್ಟ ಆಗಲ್ಲ. ಹೌದು. ನಿನ್ನೆ ಓದ್ಕೊಂಡಿರ್ತಾರೆ, ಇವತ್ತು ಮತ್ತೆ ಓದ್ಕೋಬೇಕಂದ್ರೆ ಇಷ್ಟ ಆಗಲ್ಲ. ಬಿಕಾಸ್ ನನಗೆ ನನ್ನ ಮೆಥಡೇ ಗೊತ್ತಿಲ್ಲ ರೀ. ನಮ್ಮ ಮಕ್ಳಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಪೇರೆಂಟ್ಸ್ ಹೇಳ್ತಾರೆ. ಪಾಪ ಅವ್ರಿಗೆ ಓದೋ ಮೆಥಡೇ ಗೊತ್ತಿಲ್ಲ. ಕರೆಕ್ಟ್. ಇಂಟ್ರೆಸ್ಟ್ ಇಲ್ಲ ಅಂತ ಮೆಥಡೇ ಗೊತ್ತಿಲ್ಲ. ಆ ಮೆಥಡ್ ಗೊತ್ತಿದ್ರು ಕೂಡ ನೀವು ಅದನ್ನ ಮಿಸ್ಗೈಡ್ ಮಾಡಿರ್ತೀರಿ. ಅದೇ ನ್ಯಾಚುರಲ್ ಆಗಿ ಬೆಳೆಯುತ್ತೆ ಸರ್. ಈ ಗಿಡಕ್ಕೆ ನಾನು ಏನ್ ಮಾಡ್ತೀನಿ ಹೇಳ್ರಿ, ಬೀಜ ಹಾಕ್ತೀನಿ, ನೀರ್ ಹಾಕ್ತೀನಿ, ಅದು ಆಮೇಲೆ ಮಳೆ ಬಂದಂಗೆ ಅದು ನೀಟಾಗಿ ಬೆಳ್ಕೊಂಡು ಹೋಗುತ್ತೆ. ನಾನೇನು ಎಕ್ಸ್ಟ್ರಾ ಮಾಡ್ಬೇಕಾಗಿಲ್ಲ. ಪ್ರಕೃತಿ ಇಷ್ಟು ಸಪೋರ್ಟ್ ಮಾಡಿದ್ರು ನಾವು ಜ್ಞಾನಿಗಳು ಅಂತ ಪ್ರೂವ್ ಮಾಡಕ್ ಹೋಗಿ ಮಕ್ಕಳಿಗೆ, ಅಥವಾ ನಾವು ಜ್ಞಾನಿಗಳು ಅಂತ ಪ್ರೂವ್ ಮಾಡಕ್ ಹೋಗಿ, ಹಾಗೂ ಆ ತಂದೆ ತಾಯಿಯಲ್ಲಿರುವಂತ ಭಯ ಆತಂಕದಿಂದ ನಮ್ಮ ಮಕ್ಕಳ ಜೀವನ ಏನಾಗ್ಬಿಡ್ಬೋದು ಅಂತ ಸರಿ ಟ್ರ್ಯಾಕ್ ಅಲ್ಲಿರೋರ್ನು ಬೇರೆ ಟ್ರ್ಯಾಕಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಭಗವಂತಂಗೂ ಬೈತಾರೆ, ಗುರುಗೂ ಬೈತಾರೆ, ಟೀಚರ್ಸಿಗೂ ಬೈತಾರೆ, ಸ್ಕೂಲವ್ರಿಗೂ ಬೈತಾರೆ, ನಮಿಗೂ ಸೃಷ್ಟಿ ಮಾಡೋದು ಅಂತ ಬೈತಾರೆ. ಇಲ್ಲಿ ಟೀಚರ್ಸ್ ನಿಮ್ಮ ಅಪ್ಪ ಅಮ್ಮ ಹಿಂಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ವಾ ಅಂತ ಬೈತಾರೆ. ಅಲ್ಲಿ ಮನೆಗೆ ಹೋದ್ರೆ ಅಪ್ಪ ಅಮ್ಮ ನಿಮ್ಮ ಟೀಚರ್ ನೆಟ್ಟಿಗೆ ಹೇಳ್ಕೊಟ್ಟಿಲ್ವಾ ಅಂತಾರೆ. ಎಲ್ಲರೂ ಬೈಕಣೆ ಪಾಪ ಮಗುಗೆ ಎಷ್ಟು ಕಷ್ಟ ಆಗ್ತಿರುತ್ತೆ. ಈಗ ನಾವು ಬೈತಾ ಇದೀವಿ ಅಂದ್ರೆ ಅವತ್ತು ಬೈಸ್ಕೊಂಡಿದ್ವಿ ಅಂತ ಸರ್ ಅಲ್ಲ. ಅದಕ್ಕೆ ಬ್ರೈನ್ ವಾಟ್ ಇಟ್ ಹ್ಯಾಸ್ ಎಕ್ಸ್ಪೀರಿಯನ್ಸ್, ಇಟ್ ವುಡ್ ಲೈಕ್ ಟು ಲೀವ್ ದ ಲೈಫ್ ಲೈಕ್ ದಾಟ್. ಅದಕ್ಕೆ ಎಷ್ಟೋ ಜನ ಇದೇ ನೋವಲ್ಲಿದ್ರೆ ನೋವಲ್ಲೇ ಇರಬೇಕು ಅಂತ ಇಷ್ಟಪಡ್ತಾರೆ. ಯಾರೋ ಬೆರಳಿಕೆಯಷ್ಟು ಜನ ಮಾತ್ರ ನೋವಲ್ಲಿರೋರು ಜ್ಞಾನ ಗಳಿಸ್ಕೊಂಡು ನಾನು ಸಂತೋಷದ ಕಡೆ, ಆನಂದದ ಕಡೆ ಹೋಗಬೇಕು ಅಂತ ಅನ್ಸುತ್ತೆ. ಇದು ಬ್ರೈನ್ ನೇಚರ್ ಹಿಂಗೆ. ಈ ಸೈಕಾಲಜಿನ ಯಾರು ಹೇಳ್ಕೊಡದೇ ಇರೋ ಕಾರಣಕ್ಕೋಸ್ಕರ ನೀನ್ ತಪ್ಪು ಅಂತ ಹೇಳ್ತಾ ಇದಾರೆ. ಈ ತಪ್ಪನ್ನ ತಪ್ಪಾಗದೇ ಇರೋ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ಹೇಳ್ಕೊಡಕ್ಕೆ ರೀತಿ ನಿಯಮಗಳಿದೆ. ಕಲಿಯೋರ್ಗೂ ರೀತಿ ನಿಯಮ ಇದೆ. ಎರಡು ಸಿಂಕ್ರನೈಸ್ ಆದ್ರೆ ಆಗುತ್ತೆ ಸರ್. ಕರೆಕ್ಟ್. ಈ ಕೆಲಸ ಅಪ್ಪ ಅಮ್ಮದಾರ ಹೇಳ್ತಾ ಇರ್ತಾರೆ, ಅವ್ನು ನೋಡೋ ರ್ಯಾಂಕ್ ಬಂದ ಕೂತ್ಕೊಂಡು ಹೆಂಗ್ ಓದ್ಕೋತಾರೆ ನೋಡಿ, ಬೆಳಗ್ಗೆ ಸಂಜೆವರೆಗೂ ಕೂತ್ಕೊಂಡು ಓದ್ಕೋತಾರೆ, ಅದು ಅವ್ನ ನೇಚರು. ಇನ್ನು ಕೆಲವರು ಅಷ್ಟೆಲ್ಲ ಆಗೋದೇ ಇಲ್ಲ, ಅವ್ನು ಟ್ಯೂಷನ್ಗೂ ಹೋಗಿರಲ್ಲ, ಪಾಸ್ ಆಗಿ ಚೆನ್ನಾಗಿ ರ್ಯಾಂಕ್ ಬಂದಿರ್ತಾರೆ, ಅದು ಅವ್ನ ನೇಚರು. ನೀವು ಯಾವುದು ನಿಮ್ಮ ಮಗನ ನೇಚರು ಅದು ನೀವು ಕಂಡು ಹಿಡ್ಕೊಳ್ಳಿ. ಇದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಸರ್, ಅಪ್ಪ ಅಮ್ಮ ನಿಜವಾಗ್ಲೂ ಮನೇಲಿ ವೈರಿಗಳಾಗಿರ್ತಾರೆ ಸರ್. ಕರೆಕ್ಟ್. ಅದಕ್ಕೆ ಫ್ರೆಂಡ್ಸ್ ಇಷ್ಟ. ಇವತ್ತು ನೀವು ಎಷ್ಟು ಜನಕರ ಕೇಳ್ರಿ ಸರ್, ನೀವು ಎಷ್ಟೆಷ್ಟೆಲ್ಲ ಬರೀತಾರೆ ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸೇ ಮೇಲ್ ಅಂತ ಬರೆದ್ಬಿಡ್ತಾರೆ, ಅಪ್ಪ ಅಮ್ಮ ಮೇಲ್ ಅಂತ ಬರೆಯಲ್ಲ. ಯಾರೋ ಲಕ್ಕಿಲಿ ನನ್ನ ನೇಚರು ಅವ್ರ ನೇಚರು ಮ್ಯಾಚ್ ಆಗಿತ್ತು, ಅಥವಾ ನನಗೆ ಫ್ರೀಡಮ್ ಕೊಟ್ಬಿಟ್ರು ಆರಾಮಾಗಿ ಮಾಡ್ಕೊಳಕ್ಕೆ, ನಾನು ಮಾತ್ರ ನಮ್ಮ ಪಾಪ ಅಮ್ಮ ಗ್ರೇಟ್ ಅಂತೀನಿ, ಉಳಿದಿರೆಲ್ಲ ಫ್ರೆಂಡೇ ಗ್ರೇಟ್ ಅಂತಾರೆ ಸರ್. ಫ್ರೆಂಡಿಗೆ ಮುರಳಿ ಕ್ಲೋಸ್ ಆಗಿದ್ದಾಗ ವಾವ್, ಇನ್ನೊಬ್ಬ ಕ್ಲೋಸ್ ಆದ್ಮೇಲೆ ಮುರಳಿ ಹೋದ. ಇದಕ್ಕೆ ಆಮೇಲೆ ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಅವ್ರು ಹಂಗಿದ್ರು, ಇವ್ರಿಗೆ ಹೇಳೋದು. ಸೊ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಲೇಬೇಕು ಸರ್. ಇದು ಸೃಷ್ಟಿ ನಿಯಮ ಸರ್. ಆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಕೊಳೋದು ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಬೇಕು. ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಸರ್, ಫ್ರೀಕ್ವೆನ್ಸಿ ಎಕ್ಸಾಂಪಲ್. ಸೂರ್ಯನ ಫ್ರೀಕ್ವೆನ್ಸಿ ಏನು, ಚಂದ್ರನ ಫ್ರೀಕ್ವೆನ್ಸಿ ಏನು? ಚಂದ್ರ ಸೂರ್ಯನಿಂದ ಬೆಳಕು ತಗೊಂಡಿರೋ ಅಂತ ಪ್ರಕಾಶಮಾನವಾಗಿ ಬರ್ತಿರೋ ಅಂತ ಚಂದ್ರ. ನಾಳೆ ದಿನ ನಾನು ಸೂರ್ಯನಂಗೆ ಸೂರ್ಯ ಕಾಣಿಸ್ತಿರ್ಬೇಕು, ಬೆಳ್ಕೊಟ್ಟಿದ್ದೀನಿ ಅಂದ್ರೆ ಅಣ್ಣ ಅವ್ರು ಚಾರ್ಜ್ ಕೊಟ್ಟಿದ್ದಕ್ಕೆ ನೀನು ಚಾರ್ಜ್ ಮಾಡ್ತಿದ್ದೀಯ ಅಣ್ಣ. ಈಗ ನಾಳೆ ದಿನ 2 ದಿನ ಸೂರ್ಯ ಬರಲಿಲ್ಲ, ನೀನು ಎಲ್ಲಿ ಇರ್ತೀಯ? ಏನಾಗುತ್ತೆ ಅಂದ್ರೆ, ಮಕ್ಕಳು ಕೆಲವೊಂದ್ಸತಿ ಸೂರ್ಯ ಆಗಿರಬಹುದು, ಅಪ್ಪ ಅಮ್ಮ ನೀವು ಚಂದ್ರ ಆಗಿರಬಹುದು, ಒಪ್ಕೋಬೇಕು. ನಾನು ಹುಟ್ಟಿಸಿದ್ದೀನಿ ಈ ತರ ಏನೇನೋ ಹೇಳಿದಾಗ ಏನಾಗುತ್ತೆ, ಮಕ್ಳುಗಳಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸನ್ ನೇಚರ್ ಇಸ್ ದ ಟ್ರೂ ನೇಚರ್ ಅಲ್ವಾ ಸರ್? ಆ ಕಾರಣಕ್ಕೋಸ್ಕರ ಕೆಲವೊಂದ್ಸತಿ ಅಪ್ಪ ಅಮ್ಮನೂ ಸನ್ ಇರ್ಬೋದು, ಮಕ್ಕಳು ನೀವು ಮೂನ್ ಇರ್ಬೋದು. ನೀವು ಮೂನ್ ಆಗಿದ್ದಾಗ ಅಪ್ಪ ಅಮ್ಮನ ಹೇಳಿದ್ದನ್ನ ಕೇಳಿ ಅಲ್ಲ, ಅವ್ರು ಕೇಳಲ್ಲ ಇವ್ರು ಕೇಳಲ್ಲ, ನಾನೇ ಕೇಳ್ಬೇಕಂದ್ರೆ ಅಣ್ಣ ನಾನು ಚೆನ್ನಾಗಿರ್ಬೇಕಣ್ಣ, ನಾನು ಖುಷಿಯಾಗಿರ್ಬೇಕು, ನಾನು ನೆಮ್ಮದಿಯಿಂದ ಬಾಳ್ಬೇಕು, ನಾನು ಆರೋಗ್ಯವಾಗಿರ್ಬೇಕು, ನಾನು ಸಾಧನೆ ಮಾಡಬೇಕು ಅಂದರೆ ಇಷ್ಟು ಈಸಿಯಾಗಿ ಹೇಳ್ಕೊಡ್ಬೇಕು ಸರ್ ನಾವು. ಅಲ್ಟಿಮೇಟ್ಲಿ ಯೂನಿಟ್ ವೃತ್ತಿಗೆ ಫಿಂಗರ್ ಪ್ರಿಂಟ್ಸ್ ತೊಗೊಳಕ್ಕೆ ಬಂದಾಗ, ಅನಾಲಿಸಿಸ್ ಮಾಡ್ಕೊಂಡಾಗ ನಿಮ್ಮ ಮಕ್ಕಳು ಯಾವ ಲರನೆಲ್ಲ ಗೊತ್ತಾಗತ್ತೆ. ಇದು ಬರಕ್ ಆಗಿಲ್ಲ ಅಂದ್ರೆ ನಿಮ್ಮ ಮಗ ಸೂರ್ಯನ ಚಂದ್ರನ ತಿಳ್ಕೊಳ್ಳಿ, ತಿಳ್ಕೊಳ್ಳಿ, ಅಥವಾ ಅಪ್ಪ ಅಮ್ಮ ನೀವು ಚಂದ್ರನ ಸೂರ್ಯನ ತಿಳ್ಕೊಳ್ಳಿ. ಎಸ್.
ಅವಾಗ ಏನಾಗುತ್ತೆ, ಎನರ್ಜಿ ಮ್ಯಾಚ್ ಆಗುತ್ತೆ, ಸಿಂಕ್ರನೈಸ್ ಆಗುತ್ತೆ. ಇಲ್ಲ ಅಂದರೆ ಸೂರ್ಯ ಸೇರಿದ್ರೆ ಮನೇಲಿ ಗಲಾಟೆ, ಚಂದ್ರ ಸೇರಿದ್ರೆ ಯಾರ್ಯಾರ ಜೊತೆಗೂ ಮಾತಾಡಲ್ಲ, ಎಲ್ಲ ವೀಕ್ ಆಗಿರ್ತಾರೆ, ಡಲ್ ಆಗಿರ್ತಾರೆ, ಮತ್ತೇನು ಗ್ರೋತ್. ಈಸಿ ಇದೆ ಸರ್, ಲೈಫ್ ಈಸ್ ಸೋ ಈಸಿ. ಬಟ್ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ. ಪ್ರೀತಿಯ ವೀಕ್ಷಕರೇ, ನನ್ನ ಮುರಳಿಯ ಪ್ರೀತಿಯ ಸತ್ಯವಾದ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ನೀವು ಖುಷಿಯಾಗಿದ್ರೆ ಜಗತ್ ಖುಷಿಯಾಗಿರುತ್ತೆ. ನಾನು ಖುಷಿಯಾಗಿದ್ರೆ ನಾನು ಹೇಳ್ಕೊಡೋರಿಗೆಲ್ಲ ಖುಷಿಯಾಗಿ ನೋಡ್ಕೊಳಕ್ ಸಾಧ್ಯ. ಆ ಕಾರಣಕ್ಕೋಸ್ಕರ ಖುಷಿ ಇರ್ಬೇಕಪ್ಪ ಅಂದ್ರೆ ನಿಮ್ಮ ಮಗುವಿನ ನೇಚರ್ನ ಅನುಸಾರವಾದ ವಾತಾವರಣ ಕೊಟ್ಟರೆ ಮಾತ್ರ. ನೀವು ಯಾವ ತಾಯ್ತ ಕಟ್ಸ್ತೀರಾ ನನಗೆ ಗೊತ್ತಿಲ್ಲ, ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ ಗೊತ್ತಿಲ್ಲ, ಯಾವ ಮಂತ್ರ ಹೇಳಿಸ್ತೀರಾ ನನಗೆ ಗೊತ್ತಿಲ್ಲ, ಯಾವ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀರಾ, ಯಾವ ಎಕ್ಸ್ಪರ್ಟ್ಸ್ ಹತ್ರ ಕರ್ಕೊಂಡು ಹೋಗ್ತೀರಾ ನನಗೆ ಗೊತ್ತಿಲ್ಲ, ಯಾವ ಶಾಲೆಗೆ ಸೇರಿಸ್ತೀರಾ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ನೀವು ಖುಷಿಯಾಗಿರ್ಬೇಕು, ನಿಮ್ಮ ಮಕ್ಕಳನ್ನು ಖುಷಿಯಾಗಿರ್ಬೇಕು. ಸೊ ಪ್ರಕೃತಿ ಖುಷಿಯಾಗಿರುತ್ತೆ. ಅವಾಗ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬೇಕು ಅನ್ಸುತ್ತೆ ಖುಷಿಯಾಗಿದ್ದಾಗ. ಖುಷಿಯಾಗಿಲ್ಲ ಅಂದ್ರೆ ಗಿಡ ಒಣಗ್ತಾ ಇದ್ರು ನಮ್ಮ ಕಣ್ಣದ್ರ ಮೇಲೆ ಹೋಗಲ್ಲ ಸರ್. ಹೋಗಲ್ಲ. ಇದೇ ಆಗಿರೋದು. ಬಿಸಾಕ್ಬಿಟ್ಟೆ ಹೋಗ್ಬಿಡ್ತಾರೆ ಬೇಕಾದ್ರೆ. ನಿಜ, ನಾನಿಲ್ಲ ಅಂದ್ರೆ ನಿಜಾನಕ್ಕೆ ಇದ್ರಲ್ಲ. ಇವೇಸ್ ಇದು ಯುನೀಕ್ ಟ್ರೂತ್. ಸೊ ಡಾಕ್ಟರ್ ಮುರಳಿ ಅವರು ಮಾತನಾಡಿರುವಂಥದ್ದು, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈನಲ್ಲಿದೆ. ಅರ್ಥ ಮಾಡ್ಕೊಳಕ್ಕೆ ನಿಮ್ಮ ಕೈಲಾಗಲಿಲ್ಲ ಅಂತಂದರೆ ಹೇಳಿ, ನಾನು ಅರ್ಥ ಮಾಡಿಸ್ತೀನಿ. ನೀವು ಅವರ ಫಿಂಗರ್ ಪ್ರಿಂಟ್ಸ್ ನನಗೆ ಕೊಡಿ, ಅವರ ನೇಚರ್ ಏನು ಅಂತ ಕೂಡ ನಾನು ಹೇಳ್ತೀನಿ. ಆ ಫಿಂಗರ್ ಪ್ರಿಂಟ್ಸ್ ಪ್ರಕಾರ ನಿಮ್ಮ ಮಕ್ಕಳನ್ನು ಬೆಳೆಸಿದ್ರೆ ಅವರು ಈ ದೇಶದಲ್ಲೇ ಒಂದು ಯುನೀಕ್ ಆಗಿ ಬೆಳೀತಾರೆ. ಇದು ಯುನೀಕ್ ಟ್ರೂತ್. ಇದು ರೈಟ್ ನ್ಯೂಸ್.